ನಾನು KN ಕೃಷ್ಣಪ್ಪ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ, ಚಿಂತಾಮಣಿ. ನಾನೀಗ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಇದರಲ್ಲಿ ಮೂಲತಃ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಇದರಲ್ಲಿ ಇಂಟ್ರಡಕ್ಷನ್, ಅಂತಾರಾಷ್ಟ್ರೀಯ ರಾಜಕಾರಣದ ಪೀಠಿಕೆಯ ಬಗ್ಗೆ ನಾನೀಗ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಂತೆ ಪಾಲಿಟಿಕ್ಸ್ ಇಂಟ್ರಡಕ್ಷನ್. International politics is fundamentally an interdisciplinary subject that draws on several subjects including politics, history, economics, geography, philosophy, law and sociology. ಅಂತಾರಾಷ್ಟ್ರೀಯ ರಾಜಕಾರಣವು ಇದು ಮೂಲತಃ ಇದೊಂದು ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್. ಇಟ್ ಡ್ರಾಸ್ ಸೆವೆರಲ್ ಸಬ್ಜೆಕ್ಟ್ಸ್. ಇದು ಇನ್ನಿತರ ವಿಷಯಗಳಾದ ರಾಜಕೀಯ, ಇತಿಹಾಸ, ಅರ್ಥಶಾಸ್ತ್ರ, ಜಿಯಾಗ್ರಫಿ, ಭೂಗರ್ಭ, ಫಿಲಾಸಫಿ, ಲಾ, ಕಾನೂನು ಮತ್ತು ಸಮಾಜಶಾಸ್ತ್ರಗಳೊಡನೆ ಇದು ನಿಕಟ ಸಂಬಂಧವನ್ನು ಹೊಂದಿಕೊಂಡಿದೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಅಬೌಟ್ ದಿ ವರ್ಲ್ಡ್ ವಿ ಲಿವ್ ಇನ್, ದ ಚಾಲೆಂಜಸ್ ವಿ ಫೇಸ್, ಪವರ್ ಸ್ಟ್ರಗಲ್ಸ್ ಅಂಡ್ ದಿ ಆಬ್ಸ್ಟಕಲ್ಸ್ ಫಾರ್ ರಿಲೇಷನ್ಸ್ ಅಮಾಂಗ್ ಪೀಪಲ್, ಸೊಸೈಟೀಸ್, ಸ್ಟೇಟ್ಸ್ ಅಂಡ್ ಆರ್ಗನೈಸೇಷನ್. ಅಂತಾರಾಷ್ಟ್ರೀಯ ರಾಜಕಾರಣವು ಇದು ವಿಶ್ವಮಟ್ಟದಲ್ಲಿ ಅನೇಕ ರೀತಿಯ ಚಾಲೆಂಜಸ್ ಇದು ಎದುರಿಸ್ತಾ ಇದೆ. ಇದನ್ನು ಸಮಸ್ಯೆಗಳಂದರೆ ಉದಾಹರಣೆಗೆ ಅಧಿಕಾರಕ್ಕೋಸ್ಕರವಾಗಿ ಅಂತಾರಾಷ್ಟ್ರೀಯ ಸಂಬಂಧ, ಜನಗಳ ಮಧ್ಯೆ, ಸೊಸೈಟಿ, ಸಮಾಜದಲ್ಲಿ, ರಾಜ್ಯಗಳ ಮಧ್ಯೆ ಹಾಗೂ ಆರ್ಗನೈಸೇಷನ್ಸ್ ಬಗ್ಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಒಂದು ವಿಷಯವಾಗಿದೆ. ಇಟ್ ಈಸ್ ಅಬೌಟ್ ಐಡಿಯಾಸ್, ಪ್ರಾಕ್ಟೀಸಸ್, ಹಿಸ್ಟರೀಸ್, ಪೀಪಲ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ದಿ ಯಂಗೆಸ್ಟ್ ಆಫ್ ಸೋಷಿಯಲ್ ಸೈನ್ಸ್. ಇದರ ಉದ್ದೇಶ ಇದು ಇತಿಹಾಸ, ಜನಗಳು ಮತ್ತು ಪ್ಲೇಸಸ್ ಆ್ಯಂಡ್ ದಿ ಯಂಗೆಸ್ಟ್ ಆಫ್ ಸೋಷಿಯಲ್ ಸೈನ್ಸಸ್. ಇವುಗಳ ಬಗ್ಗೆ ವಿಶೇಷ ಆದ್ಯತೆ, ಸ್ಥಳಗಳ ಬಗ್ಗೆ ಆದ್ಯತೆ ನೀಡತಕ್ಕಂಥ ಒಂದು ಸಾಮಾಜಿಕ ವಿಜ್ಞಾನವಾಗಿದೆ. ಇಟ್ ಡೀಲ್ಸ್ ವಿತ್ ಲೋಕಲ್, ನ್ಯಾಷನಲ್, ರೀಜನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಆ್ಯನ್ ಅಕಾಡೆಮಿಕ್ ಡಿಸಿಪ್ಲೈನ್. ಇದು ಲೋಕಲ್, ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಒಂದು ಅಕಾಡೆಮಿಕ್ ಡಿಸಿಪ್ಲೈನ್, ಒಂದು ವಿಶೇಷ ಅಧ್ಯಯನವಾಗಿ ಇದು ಮುಂದುವರಿತಾ ಇರ್ತಕ್ಕಂಥ ಒಂದು ಭಾಗ. ಇಟ್ ಡೀಲ್ಸ್ ವಿತ್ ಮಲ್ಟಿಪಲ್ ಆಕ್ಟರ್ಸ್, ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಲೈಕ್ ದಿ IMF ಆ್ಯಂಡ್ ದಿ G20, non-governmental organizations like Amnesty International, non-state actors like terrorist, multinational corporations or international business. ಇದು ಮಲ್ಟಿ ಆಕ್ಟರ್ಸ್, ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೌಗೋಳಿಕವಾಗಿ ಇದು ಕೆಲವು ವಿಷಯಗಳ ಬಗ್ಗೆ, ಅಂದರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆ್ಯಂಡ್ G20. ಇತರ ರಾಷ್ಟ್ರಗಳನ್ನೇ ನಾನ್-ಗವರ್ಮೆಂಟಲ್, ಇತರೆ ಸರ್ಕಾರೇತರ ಸಂಸ್ಥೆಗಳಾದ ಲೈಕ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ನಾನ್-ಸ್ಟೇಟ್ ಆಕ್ಟರ್ಸ್ ಲೈಕ್ ಟೆರರಿಸ್ಟ್, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಆರ್ ಇಂಟರ್ನ್ಯಾಷನಲ್ ಬಿಸಿನೆಸ್, ಅಂತಾರಾಷ್ಟ್ರೀಯ ಒಂದು ವ್ಯವಹಾರ, ಕಾರ್ಪೊರೇಷನ್ಸ್ ಹಾಗೂ ಟೆರರಿಸ್ಟ್ಗಳ ಬಗ್ಗೆ ಇದು ವಿಶೇಷವಾದ ಗಮನವನ್ನು ಹರಿಸ್ತಾ ಇದೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಹ್ಯಾಸ್ ಗಾನ್ ಇನ್ ಟು careers such as national civil services, journalism, non-governmental organizations, politics, teaching, security forces, social and political research, law, international organizations and many others. ಅಂತಾರಾಷ್ಟ್ರೀಯ ರಾಜಕಾರಣವು ಇದು ರಾಷ್ಟ್ರೀಯ ಒಂದು ನಾಗರಿಕ ಸೇವಾ, ಜರ್ನಲಿಸಮ್, ಪತ್ರಿಕೋದ್ಯಮ ಹಾಗೂ ನಾನ್-ಗವರ್ಮೆಂಟಲ್, ಪತ್ರಿಕೋದ್ಯಮ ಅಲ್ಲದ ಆರ್ಗನೈಸೇಷನ್ ಸಂಸ್ಥೆಗಳಾದ ರಾಜಕೀಯ, ಟೀಚಿಂಗ್, ಇದು ಬೋಧನೆ, ಸೆಕ್ಯೂರಿಟಿ ಫೋರ್ಸಸ್, ಭದ್ರತೆಗೆ ಸಂಬಂಧಪಟ್ಟಂತೆ, ಸೋಷಿಯಲ್, ಸಾಮಾಜಿಕ, ರಾಜಕೀಯ, ಕಾನೂನು ಹಾಗೂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಇನ್ನಿತರೆ ಆ ಸಮಸ್ಯೆಗಳ ಬಗ್ಗೆ ಇದು ವಿಶೇಷ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ದಿ ಪೊಲಿಟಿಕಲ್ ಆಸ್ಪೆಕ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್. ಅಂತಾರಾಷ್ಟ್ರೀಯ ರಾಜಕಾರಣವು ಇದು ರಾಜಕೀಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅನ್ಯೋನ್ಯ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಇಟ್ ಇಸ್ ದ ನ್ಯಾರೋ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪವರ್ ಇಸ್ ದ ಕೋರ್ ಕಾನ್ಸೆಪ್ಟ್. ಇದು
ನ್ಯಾರೋ ಕಾನ್ಸೆಪ್ಟ್, ಇದು ಅತಿ ಸಂಕುಚಿತ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧಿಕಾರ ಮತ್ತು ಕೋರ್ ಕಾನ್ಸೆಪ್ಟ್ ಬಗ್ಗೆ ವಿಶೇಷ ಗಮನ ಇರ್ತಕ್ಕಂಥದ್ದು ಒಂದು ಭಾಗ ಆಗಿದೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ರಾಜಕಾರಣದ ಬಗ್ಗೆ ವಿವಿಧ ತತ್ವಜ್ಞಾನಿಗಳು ತಮ್ಮದೇ ಆದ ಅಭಿಪ್ರಾಯವನ್ನು ತಮ್ಮದೇ ಆದ ವ್ಯಾಖ್ಯಾನಗಳ ಮುಖಾಂತರ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಸೊ ಅದರಲ್ಲಿ ಮೊದಲಾಗಿ ಪೆಡಲ್ಫೋರ್ಡ್ ಆ್ಯಂಡ್ ಲಿಂಕನ್ ಡೆಫೈನ್. ಸೊ ಇವರ ಪ್ರಕಾರ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ದ ಇಂಟರಾಕ್ಷನ್ ಆಫ್ ಸ್ಟೇಟ್ ಪಾಲಿಸೀಸ್ ವಿತಿನ್ ದ ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಪವರ್ ರಿಲೇಶನ್ಶಿಪ್. ಸೊ ಇವರ ಪ್ರಕಾರ ಅಂತಾರಾಷ್ಟ್ರೀಯ ರಾಜಕಾರಣವು ಇಂಟರಾಕ್ಷನ್ ಆಫ್ ಸ್ಟೇಟ್ ಪಾಲಿಸೀಸ್, ಇದು ಇಂಟರಾಕ್ಷನ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯಗಳ ಒಂದು ನೀತಿಗಳ ಬಗ್ಗೆ ವಿತಿನ್ ದ ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಪವರ್ ರಿಲೇಶನ್ಶಿಪ್, ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಂತರ್ರಾಜ್ಯದ ಒಂದು ರಾಜಕಾರಣಿಗೆ ಸಂಬಂಧಪಟ್ಟಂತೆ ಅಂತ ಸೊ ಮೇಲ್ಕಂಡ ತತ್ವಜ್ಞಾನ ಅಭಿಪ್ರಾಯ. ಎರಡನೇದಾಗಿ ಹಾನ್ಸ್ ಜೆ ಮಾರ್ಗೆಂಥೋ ಡಿವೈನ್ಸ್. ಮಾರ್ಗೆಂಥರ್ ಅವರು ತಮ್ಮ ಅಭಿಪ್ರಾಯ ಈ ರೀತಿ ವ್ಯಕ್ತಪಡಿಸ್ತಾರೆ. ಇಟ್ ಇಸ್ ಅ ಸ್ಟ್ರಗಲ್ ಫಾರ್ ಅಂಡ್ ಯೂಸ್ ಆಫ್ ಪವರ್ ಅಮಾಂಗ್ ನೇಷನ್. ಸೊ ಇಟ್ ಇಸ್ ಅ ಸ್ಟ್ರಗಲ್, ಸೊ ಇದೊಂದು ಆಂತರಿಕ ಒಂದು ಯುದ್ಧ ಫಾರ್ ಯೂಸ್ ಅಂಡ್ ಪವರ್ ಅಮಾಂಗ್ ನೇಷನ್ಸ್. ಸೊ ಅಧಿಕಾರಕ್ಕಾಗಿ ಅಮಾಂಗ್ ನೇಷನ್ಸ್, ರಾಷ್ಟ್ರಗಳ ಮಧ್ಯೆ, ರಾಜ್ಯಗಳ ಮಧ್ಯೆ. ಸೊ ಇದೊಂದು ಅಧಿಕಾರಕ್ಕೋಸ್ಕರವಾಗಿ ಅಮಾಂಗ್ ನೇಷನ್, ಇದು ಸ್ಟ್ರಗಲ್. ಒಂದು ಸ್ಟ್ರಗಲ್ ಅಂದರೆ ರಾಜ್ಯಗಳ ಮಧ್ಯೆ ಒಂದು ಪ್ರತಿಭಟನೆ ಎಂಬತಕ್ಕಂಥದ್ದು. ಪಾಮರ್ ಅಂಡ್ ಪರ್ಕಿನ್ಸ್ ಡಿವೈನ್ಸ್. ಪಾಮರ್ ಅಂಡ್ ಪರ್ಕಿನ್ಸ್ ಮತ್ತೊಬ್ಬ ಮಹಾನ್ ತತ್ವಜ್ಞಾನಿಗಳ ಅಭಿಪ್ರಾಯದಂತೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಎಸೆನ್ಷಿಯಲಿ ಕನ್ಸರ್ನ್ ವಿತ್ ಸ್ಟೇಟ್ ಸಿಸ್ಟಮ್. ಅಂತಾರಾಷ್ಟ್ರೀಯ ರಾಜಕಾರಣವು ಎಸೆನ್ಷಿಯಲಿ ಕನ್ಸರ್ನ್ ವಿತ್ ಸ್ಟೇಟ್ ಸಿಸ್ಟಮ್. ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಗಮನವನ್ನು ಹರಿಸತಕ್ಕಂಥ ಒಂದು ಭಾಗ ಎಂಬುದಾಗಿ ಪಾಮರ್ ಅಂಡ್ ಪರ್ಕಿನ್ಸ್ ಅವರ ಅಭಿಪ್ರಾಯ. ಸ್ಪಾರ್ಟ್ ಡಿಫೈನ್ಸ್. ಮತ್ತೊಬ್ಬ ಹೆಸರಾಂತ ತತ್ವಜ್ಞಾನಿ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಹ್ಯಾಸ್ ದೋಸ್ ಆಸ್ಪೆಕ್ಟ್ಸ್ ಆಫ್ ದಿ interactions and relations of independent political communities in which some element of opposition, resistance and conflict. ಸೊ ಇದು ಸ್ಪಾಟ್ ಅವರ ಅಭಿಪ್ರಾಯದಂತೆ ಅಂತಾರಾಷ್ಟ್ರೀಯ ರಾಜಕಾರಣವು ಇದೊಂದು ಆಸ್ಪೆಕ್ಟ್ ಆಫ್ ಇಂಟರಾಕ್ಷನ್ ಅಂಡ್ ರಿಲೇಷನ್ಸ್ ಆಫ್ ಇಂಡಿಪೆಂಡೆಂಟ್ ಪೊಲಿಟಿಕಲ್ ಕಮ್ಯುನಿಟೀಸ್. ಇದು ಅಂತಾರಾಷ್ಟ್ರೀಯ ರಾಜಕಾರಣವು ಸ್ವತಂತ್ರ ರಾಜಕೀಯ ಕಮ್ಯುನಿಟೀಸ್ ಇನ್ ವಿತ್ ಸಮ್ ಎಲಿಮೆಂಟ್ಸ್ ಆಫ್ ಅಪೋಸಿಷನ್, ರೆಸಿಸ್ಟೆನ್ಸ್ ಅಂಡ್ ಕಾನ್ಫ್ಲಿಕ್ಟ್. ಇದು ಅಂತಾರಾಷ್ಟ್ರೀಯ ರಾಜಕಾರಣವು ಇದು ರಾಜಕೀಯ ಕಮ್ಯುನಿಟೀಸ್, ಸೊ ಅವುಗಳ ರಾಜಕೀಯ ಒಂದು ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪ್ರತ್ಯೇಕವಾದ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅಕಾರ್ಡಿಂಗ್ ಟು ಚಾರ್ಲ್ಸ್ ಸೆಂಚರ್ ಅವರ ಪ್ರಕಾರ ಆಲ್ interstate relations are included in international politics. So all the interstate relations are not political. ಸೊ ಚಾರ್ಲ್ಸ್ ಅವರ ಪ್ರಕಾರ ಆಲ್ ಇಂಟರ್ಸ್ಟೇಟ್ ರಿಲೇಷನ್, ಎಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳು ಇನ್ಕ್ಲೂಡ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಸೊ ಇದು ಅಂತಾರಾಷ್ಟ್ರೀಯ ಸಂಬಂಧಗಳು ಎಲ್ಲ ಅಂತಾರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಪಟ್ಟಿರುತ್ತೆ. ಥ್ರೂ ಆಲ್ ದಿ ಇಂಟರ್ಸ್ಟೇಟ್ ರಿಲೇಷನ್ಸ್ ಆರ್ ನಾಟ್ ಪೊಲಿಟಿಕಲ್. ಆದರೆ ಅಂತಾರಾಜ್ಯ ಸಂಬಂಧಗಳು ಎಲ್ಲನೂ ಕೂಡ ಅಂತಾರಾಷ್ಟ್ರ ರಾಜಕಾರಣ ಅಲ್ಲ ಎಂಬುದಾಗಿ ಸೊ ಮೇಲ್ಕಂಡ ಚಾರ್ಲ್ಸ್ ಸೆಂಚರ್ ಅವರ ಅಭಿಪ್ರಾಯವನ್ನು ಈ ರೀತಿಯಾಗಿ ತುಂಬ ಸೊಗಸಾಗಿ ತಮ್ಮದೇ ಆದ ಅಭಿಪ್ರಾಯಗಳ ಮುಖಾಂತರ ವ್ಯಕ್ತಪಡಿಸ್ತಾರೆ. ಸೊ ಈ ಪ್ರಕಾರ ಒಮ್ಮತ ಅಭಿಪ್ರಾಯಕ್ಕೆ ಕನ್ಕ್ಲೂಷನ್ಗೆ ಬಂದಾಗ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಸೋಷಿಯಲ್ ಸೈನ್ಸ್. ಅಂತಾರಾಷ್ಟ್ರೀಯ ರಾಜಕಾರಣವು ಇದೊಂದು ಬ್ರಾಂಚ್ ಆಫ್ ಸೋಷಿಯಲ್ ಸೈನ್ಸ್, ಹಲವಾರು ಸಾಮಾಜಿಕ ವಿಜ್ಞಾನಗಳಲ್ಲಿ ಇದು ಸಹ ಒಂದು ಮಹತ್ತರವಾದ ಒಂದು ಭಾಗ. ಇಟ್ ಇಸ್ ಅ ನ್ಯೂ ಸಬ್ಜೆಕ್ಟ್ ಎಮರ್ಜ್ಡ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಸೊ ಅಂತಾರಾಷ್ಟ್ರೀಯ ರಾಜಕಾರಣವು ಸೊ ಇದೊಂದು ವಿಷಯವು ಎಮರ್ಜ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೆಯ ಮಹಾಯುದ್ಧ ಏನು 39-45 ಯುದ್ಧದ ನಂತರ. ಸೊ ಇದು ಎಮರ್ಜ್ಡ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಇದು ನ್ಯೂ ಸಬ್ಜೆಕ್ಟ್, ಇದೊಂದು ಹೊಸ ಅಧ್ಯಯನವಾಗಿ ಮಾರ್ಪಾಡಾಗಿದೆ. ಸೊ ಅಂತಾರಾಷ್ಟ್ರೀಯ ರಾಜಕಾರಣ ಎರಡನೆಯ ಮಹಾಯುದ್ಧದ ನಂತರ. ಇಟ್ ಈಸ್ ಅ interdisciplinary subject which depends on various social science. It deals with various global problems and also provide resolution to it. It is interdisciplinary, ಇದು ಆಂತರಿಕ ಭದ್ರತೆ. ಆಲ್ಸೋ ಡಿಪೆಂಡ್ಸ್ ಆನ್ ವೇರಿಯಸ್ ಸೋಷಿಯಲ್ ಸೈನ್ಸಸ್, ಇತರ ಸಾಮಾಜಿಕ ಶಾಸ್ತ್ರಗಳಾದ ಇತಿಹಾಸ, ಸಮಾಜ ಹಾಗೂ ಇತರ ಹಲವಾರು ವಿಷಯಗಳ ಗ್ಲೋಬಲ್ ಪ್ರಾಬ್ಲಮ್ಸ್, ಹಲವಾರು ಸ್ಥಳೀಯ ವಿಚಾರಗಳು ಹಾಗೂ ಇತರೆ ಸಮಸ್ಯೆಗಳ ಪ್ರೊವೈಡ್ ರೆಸೊಲ್ಯೂಷನ್ ಟು ಇಟ್. ಸೊ ಇನ್ನಿತರೆ ಸಾಮಾಜಿಕ ಸಮಸ್ಯೆಗಳನ್ನು ಇದು ಪ್ರತ್ಯೇಕವಾದ
ಒಂದು ಭಾಗ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. Various definitions given by the political scientists define that international politics concept is struggle for power. It is a political aspect of international relation. ಸೊ ಮೇಲ್ಕಂಡ ವಿವಿಧ ತತ್ವಜ್ಞಾನಗಳ ಅಭಿಪ್ರಾಯದಂತೆ ಪೊಲಿಟಿಕಲ್ ಸೈಂಟಿಸ್ಟ್ ರಾಜಕೀಯ ವಿಜ್ಞಾನಗಳ ಪ್ರಕಾರ ದಟ್ ಇಂಟರ್ನ್ಯಾಷನಲ್ ಪಾಲಿಟಿಕ್ ಕಾನ್ಸೆಪ್ಟ್ ಈಸ್ ಸ್ಟ್ರಗಲ್. ಅಂತಾರಾಷ್ಟ್ರೀಯ ರಾಜಕಾರಣವು ಒಂದು ಸ್ಟ್ರಗಲ್ ಅಂದರೆ ಒಂದು ಆಂತರಿಕವಾಗಿ ಅಧಿಕಾರಕ್ಕೋಸ್ಕರವಾಗಿ ಸ್ಟ್ರಗಲ್ ಮಾಡ್ತಾ ಇರ್ತಕ್ಕಂಥ ಒಂದು ಪೊಲಿಟಿಕಲ್ ಆಸ್ಪೆಕ್ಟ್, ರಾಜಕೀಯ ಒಂದು ಭಾಗ ಎಂಬುದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಇದನ್ನು ನಾವು ಪರಿಗಣಿಸುವುದು ಎಂಬ ನಿರ್ಧಾರದ ಪ್ರಕಾರ. It deals with sovereign states and their relationship. It has also become the professional subject. It deals with sovereign state. ಸೊ ಇದು ಸಾವರಿನ್ ಸ್ಟೇಟ್ ಸ್ವತಂತ್ರ ರಾಜ್ಯಗಳ ಬಗ್ಗೆ ಅಂಡ್ ದೇರ್ ರಿಲೇಶನ್ಶಿಪ್, ರಾಜ್ಯಗಳ ಸಂಬಂಧಗಳ ಪಟ್ಟಂತೆ ಇಟ್ ಹ್ಯಾಸ್ ಆಲ್ಸೋ ಬಿಕಮ್ ದಿ ಪ್ರೊಫೆಷನಲ್ ಸಬ್ಜೆಕ್ಟ್. ಸೊ ಇದೊಂದು ಪ್ರತ್ಯೇಕವಾದ ಒಂದು ಭಾಗ, ಸೊ ಒಂದು ವಿಷಯ ಎಂಬುದಾಗಿ ನಾವು ಒಮ್ಮತ ನಿರ್ಧಾರಕ್ಕೆ ಬರ್ಬೋದು. ಸೊ ಮೇಲ್ಕಂಡ ವಿಷಯ ಸಂಬಂಧಪಟ್ಟಂತೆ ಹಲವು ರೀತಿಯ ಪ್ರಸ್ತಾವನೆಗಳು ಕೂಡ ಬರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿ ಮೊದಲನೇದಾಗಿ ವಾಟ್ ಈಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ರಾಜಕಾರಣ ಅಂದರೆ ಸೊ ಎಂಬುದರ ಬಗ್ಗೆ ಸೊ ಇದರಲ್ಲಿ ಐದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಇಟ್ ಸ್ಟಡೀಸ್ ಸ್ಟೇಟ್ಸ್, ಇಟ್ ಸ್ಟಡೀಸ್ ನೇಷನ್, ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್ಶಿಪ್, ಇಟ್ ಸ್ಟಡೀಸ್ ಸಾವರೆಂಟಿ, ಇಟ್ ಸ್ಟಡೀಸ್ ಫಾರಿನ್ ಪಾಲಿಸಿ. ಸೊ ಇದು ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಪೊಲಿಟಿಕಲ್ ರಿಲೇಷನ್ಶಿಪ್ ರಾಜಕೀಯ ಸಂಬಂಧಗಳ ಬಗ್ಗೆ, ಅಧಿಕಾರದ ಬಗ್ಗೆ, ಫಾರಿನ್ ಪಾಲಿಸಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ. ಇದರಲ್ಲಿ ಸರಿ ಉತ್ತರವನ್ನು ನಾವು ಸೊ ಇದು ಇಟ್ ಸ್ಟಡೀಸ್ ಸಾವರೆಂಟಿ. ಸೊ ಇದು ಅಧಿಕಾರದ ಬಗ್ಗೆ ಇಟ್ ಸ್ಟಡೀಸ್ ಸಾವರೆಂಟಿ ನಾಲ್ಕನೇನ. ಸೊ ನಾಲ್ಕಲ್ಲ ಸಿ ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್ಶಿಪ್. ಸೊ ಇದು ರಾಜಕೀಯ ಒಂದು ಸಂಬಂಧಗಳನ್ನು ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್, ಇದು ಸರಿ ಉತ್ತರ, ಸೂಕ್ತ ಉತ್ತರ. ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್ಶಿಪ್ ಎಂಬುದನ್ನು ಒಂದನೇದಕ್ಕೆ ಸಿ ಸರಿ ಉತ್ತರ, ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್ಶಿಪ್. ಎರಡನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್, ಅಂತಾರಾಷ್ಟ್ರೀಯ ರಾಜಕಾರಣ ಒಂದು ಭಾಗ. ಎ ಸೋಷಿಯಾಲಜಿ, ಎಕನಾಮಿಕ್ಸ್, ಹಿಸ್ಟರಿ, ಪೊಲಿಟಿಕಲ್ ಸೈನ್ಸ್. ಸೊ ಇದೊಂದು ಸಮಾಜ, ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ. ಸೊ ರಾಜಕೀಯ ಪೊಲಿಟಿಕಲ್ ಸೈನ್ಸ್, ಸೊ ರಾಜಕೀಯ ವಿಜ್ಞಾನ. ಸೊ ಇದು ಹಲವಾರು ಸಾಮಾಜಿಕ ವಿಜ್ಞಾನಗಳಲ್ಲಿ ಸೊ ಇದು ಪೊಲಿಟಿಕಲ್ ಸೈನ್ಸ್ ರಾಜಕೀಯ ಒಂದು ವಿಜ್ಞಾನ ಎಂಬತಕ್ಕಂಥದ್ದು ಸರಿ ಉತ್ತರ. ಎರಡನೇದಕ್ಕೆ ಪೊಲಿಟಿಕಲ್ ಸೈನ್ಸ್ ರಾಜಕೀಯ ವಿಜ್ಞಾನ ಎಂಬತಕ್ಕಂಥದ್ದು ಸರಿ ಉತ್ತರ. ಎರಡನೇದಕ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಕಂಟಿನ್ಯೂಷನ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಮೂರನೇ ಪ್ರಶ್ನೆ, ಟು ಹೂಮ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಸ್ಟ್ರಗಲ್ ಫಾರ್ ಪವರ್. ಟು ಹೂಮ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಸ್ಟ್ರಗಲ್ ಫಾರ್ ಪವರ್. ಅಧಿಕಾರಕ್ಕೋಸ್ಕರವಾಗಿ ಪೆಡಲ್ಫೋರ್ಡ್, ಹನ್ಸ್ ಜೆ ಮಾರ್ಗೆಂಟೊ, ಪಾಮರ್ ಅಂಡ್ ಪರ್ಕಿನ್ಸ್, ಸ್ಪೋರ್ಟ್, ಚಾರ್ಲೆಸ್ ಶೇಕ್ಸ್ಪಿಯರ್. ಸೊ ಇದಕ್ಕೆ ಸರಿ ಉತ್ತರ ಬಿ, ಹನ್ಸ್ ಜೆ ಮಾರ್ಗೆಂಟೊ. ಸೊ ಇದು ಸರಿ ಉತ್ತರ. ಮೂರನೇದಕ್ಕೆ ಬಿ, ಇದು ಹನ್ಸ್ ಜೆ ಮಾರ್ಗೆಂಟೊ, ಇದು ಸರಿ ಉತ್ತರ. ನಂತರ ನಾಲ್ಕನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಡೀಲ್ಸ್ ವಿತ್, ಅಂತಾರಾಷ್ಟ್ರೀಯ ರಾಜಕಾರಣವು ಡೀಲ್ಸ್ ವಿತ್ ಅದು ಸೊಸೈಟಿ ಸಮಾಜದ ಬಗ್ಗೆ, ರೀಜನಲಿಸಮ್ ಸ್ಥಳೀಯ ವಿಚಾರಗಳ ಬಗ್ಗೆ, ಫೆಡರಲಿಸಮ್ ವಿಕೇಂದ್ರೀಕರಣದ ಬಗ್ಗೆ, ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಆಕ್ಟರ್ ರಾಜ್ಯ, ನಾನ್ ಸ್ಟೇಟ್ ಇದರ ಬಗ್ಗೆ, ಕಮ್ಯುನಿಸಮ್ ಸೊ ಇದರ ಬಗ್ಗೆ. ಸೊ ಇದರಲ್ಲಿ ನಾಲ್ಕನೇದಕ್ಕೆ ಸರಿ ಉತ್ತರ ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಆಕ್ಟರ್. ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ರಾಜ್ಯ ಮತ್ತು ರಾಜ್ಯ ಇತರ ಇದಕ್ಕೆ ಸಂಬಂಧಪಟ್ಟಿದ್ದು ನಾಲ್ಕನೇದು ಸರಿ ಉತ್ತರ. ನಂತರ ಐದನೇದು ಕೊನೆಯ ಪ್ರಶ್ನೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್, ಅಂತಾರಾಷ್ಟ್ರೀಯ ರಾಜಕಾರಣವು ನ್ಯಾರೋ ಆಸ್ಪೆಕ್ಟ್, ಬ್ರಾಡರ್ ಆಸ್ಪೆಕ್ಟ್, ವಿರಿಟಿಕಲ್ ಆಸ್ಪೆಕ್ಟ್, ಹಾರಿಜಾಂಟಲ್ ಆಸ್ಪೆಕ್ಟ್. ಸೊ ಇದಕ್ಕೆ ಸರಿ ಉತ್ತರ ನ್ಯಾರೋ ಆಸ್ಪೆಕ್ಟ್. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ನ್ಯಾರೋ ಆಸ್ಪೆಕ್ಟ್, ಇದು ಸಂಕುಚಿತ ಒಂದು ಭಾಗ ಎಂಬುದಾಗಿ ಏನು ಸರಿ ಉತ್ತರವನ್ನು ಹೇಳಬಹುದು. ಒಟ್ಟಾರೆ ಉತ್ತರಗಳು, ಒಂದನೇದಕ್ಕೆ ಇಟ್ ಸ್ಟಡೀಸ್ ಪೊಲಿಟಿಕಲ್ ರಿಲೇಷನ್ಶಿಪ್, ಎರಡನೇದಕ್ಕೆ ಪೊಲಿಟಿಕಲ್ ಸೈನ್ಸ್, ಮೂರನೇದಕ್ಕೆ ಹಾನ್ಸ್ ಜೆ ಮಾರ್ಗೆಂಟೊ, ನಾಲ್ಕನೇದು ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಆಕ್ಟರ್ಸ್, ಐದನೇದು ನ್ಯಾರೋ ಆಸ್ಪೆಕ್ಟ್. ನಮಸ್ಕಾರ.